ಈ ಊರು ಜನ ಹೆಂಗೆ ಅಂತಂದರೆ ಸೋಂಬೇರಿಗಳು ಅಂದರೆ ಸೋಂಬೇರಿಗಳು. ಕಾಫಿ ಬೇಕಾ ಕಾಫಿ ಕೊಡಲ್ಲ, ಟೀ ಕೇಳಿದ್ರೆ ಟೀ ಕೊಡಲ್ಲ, ಆರಾಮಾಗಿ ಕೂತ್ಕೊಂಡು ಗೇಮ್ ಆಡ್ತಾ ಕೂತಿರ್ತಾರೆ. ನಮಗೆ ಇವತ್ತು ಕಾಂಪ್ಲಿಮೆಂಟ್ರಿಯಾಗಿ ಅಂದರೆ ಅವ್ರ ಕಡೆಯಿಂದ ಪ್ರೀತಿಯಿಂದ ಟಿಫನ್ ಕೊಡ್ತೀವಿ ಅಂತ ಹೇಳಿದರು. ಹೇಗೆ ಕಾಣಿಸ್ತಿದೆ ನೋಡಿ, ಕಲ್ಲು ಕೆಳಗಡೆ. ಜನ ಕಮ್ಮಿ ಅವರಣ ಇಲ್ಲಿ. ITR ಫ್ಯಾಮಿಲಿ. ಫಸ್ಟ್ ದಿನ ನಾನು ನೇಪಾಳಕ್ಕೆ ಎಂಟ್ರಿ ಕೊಟ್ಟಾಗ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದೆ. ಸ್ಟೇಟ್ಮೆಂಟ್ ಏನು ಅಂತ ನಿಮಗೂ ಗೊತ್ತಿರುತ್ತೆ ಅನಿಸುತ್ತೆ. ಒಂದೇ ಕಾರ್ ಒಳಗಡೆ ಈ ಕಡೆ ಮಾಡಿ ಅಲ್ಲ. ಮುಂಜಾನೆ ಶುಭೋದಯಗಳು TR ಫ್ಯಾಮಿಲಿ. ನೋಡಿ ಆಯಿತು, ಆಮೇಲೆ ಪ್ಯಾಕಿಂಗ್ ಎಲ್ಲ ಆಗಿದೆ. ನೆಕ್ಸ್ಟ್ ಈಗ ಪೋಖ್ರಾನ್ ಬಿಟ್ಟು ಈಗ ಕಠ್ಮಂಡು ಕಡೆ ಪ್ರವಾಸ. ಕಠ್ಮಂಡುಲಿ ಇವತ್ತು ಸಂಜೆ ಒಳಗಡೆ ಸಾರಂಗ್ಕೋಟ್ ಹೋಗ್ತಿದ್ದೀವಿ. ಅದು ಒಂದು ಅಪ್ಡೇಟ್ ಮಾಡಿದ್ವಲ್ಲ, ಚೈನಾದು ವೀಸಾ ಇವತ್ತು ಏನಾಗುತ್ತೆ ಅಂತ ಇವತ್ತು ಗೊತ್ತಾಗುತ್ತಂತೆ ಸಂಜೆ ಒಳಗಡೆ. ಅದನ್ನು ನೋಡಿಕೊಂಡು ನೆಕ್ಸ್ಟ್ ಅಪ್ಡೇಟ್ ಹೇಳ್ತೀವಿ. ನಮಗೆ ಇವತ್ತು ಕಾಂಪ್ಲಿಮೆಂಟ್ರಿಯಾಗಿ ಅಂದರೆ ಅವ್ರ ಕಡೆಯಿಂದ ಪ್ರೀತಿಯಿಂದ ಟಿಫನ್ ಕೊಡ್ತೀವಿ ಅಂತ ಹೇಳಿದರು. ಏನು ಮಾಡಲಿ ನಮ್ಮನ್ನೇ ಕೇಳಿ ನಾವೇ ಪೂರಿ ಮಾಡಿ ಕೇಳೋದು. ನೋಡಿ ಅದಕ್ಕೆ ಪೂರಿ ಅವ್ರ ಕಡೆಯಿಂದ ಕಾಂಪ್ಲಿಮೆಂಟ್ರಿ ಇವತ್ತು ಟಿಫನ್. ನೋಡಿಲ್ಲ, ಎಲ್ಲ ಮೀಟ್ರನ್ನು ಆನ್ ಮಾಡ್ಕೊಂಡು ಒಂದ್ಸಲಿ ಚೆಕ್ ಮಾಡಲ್ಲ. ದೊಡ್ಡ ಫ್ಲೈಟ್ ಅಲ್ಲಿ ಆಗುತ್ತೆ, ಇನ್ನೇನು ಬದನೆಕಾಯಿ ಮಾಡಿಲ್ಲ. ಕಿಚನ್ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಕ್ಯಾನ್ ಐ ಶೋ ಕಿಚನ್? किचन दिखा सकता इस तरह दिखा दीदी को वायरल होना चाहिए. सभी को नहीं वायरल होता. ಕಿಚನ್ ನೋಡಿ, ಶೆಫ್ ಇವರು ನಮಗೋಸ್ಕರ ಪೂರಿ ಮಾಡ್ತಾ ಇದ್ದಾರೆ. ಕಿಚನ್ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ಫುಲ್ ಕ್ಲೀನ್. ಅಚ್ಚಾ ಓಕೆ ಫ್ಯಾಮಿಲಿ. ಒಳ್ಳೆ ಇವತ್ತು ಟಿಫನ್ ಕೊಟ್ಟರು. ಹೋಟ್ಲ್ ಹೆಸರು ಬಂದು ಪ್ಯಾರಡೈಸ್ ಬೋಟಿಕ್ ಹೋಟೆಲ್ ಅಂತ. ನೋಡಿ ಇವರು ಓನರ್ ಮಗ, ಇವರೇ ಓನರು. ನಮ್ಮ ಟ್ರಾವೆಲ್ ನೋಡಿಕೊಂಡೆ ಖುಷಿಯಾಗಿ ಈಗ ಟಿಫನ್ನು ಫ್ರೀಯಾಗಿ ಇದು ಮಾಡಿಕೊಟ್ರು. ಟೋಟಲ್ 2 ಡೇಸ್ ಇಲ್ಲ, ಇದು 2 ಡೇಸ್ ಅಂದರೆ 4 ಡೇಸ್ ಆಯಿತು. 2 ಡೇಸ್ ಕಾರ್ ಪಾರ್ಕಿಂಗು ಏನು ಚಾರ್ಜ್ ತೊಗೊಳ್ಳಿಲ್ಲ. ನೇಪಾಳಲ್ಲಿ ಏನು ಅಂತಂದರೆ ಯಾವುದೇ ಹೋಟ್ಲಿಗೆ ಹೋದ್ರೂ ಕಾರ್ ಪಾರ್ಕಿಂಗ್ ಎಕ್ಸ್ಟ್ರಾ ಇರುತ್ತೆ, ಅದೊಂದು ಮೈಂಡಲ್ಲಿ ಇಟ್ಕೊಂಡಿರಿ. ಹೋಟ್ಲ್ ಚಾರ್ಜೇ ಬೇರೆ, ಕಾರ್ ಪಾರ್ಕಿಂಗ್ ಚಾರ್ಜೇ ಬೇರೆ ಆಗ್ತಾರೆ. ಬಟ್ ಇಲ್ಲಿ ನಮಗೆ ಕಾರ್ ಪಾರ್ಕಿಂಗ್ ಚಾರ್ಜ್ ಅಂತ ಯಾವುದೂ ಹಾಕಲಿಲ್ಲ, ಫ್ರೀಯಾಗಿ ಕಾಸ್ಟ್ ಆಗೋದು ಫ್ರೀ ಕಾಸ್ಟ್ ಮಾಡಿಕೊಟ್ರು. ನಾವು ಇದಕ್ಕೆ ಹೋಗಿದ್ವಲ್ಲ ಮುಕ್ತಿನಾಥ್ಗೆ, 2 ಡೇಸ್ ಇಲ್ಲೇ ಕಾರ್ ಪಾರ್ಕ್ ಮಾಡಿದ್ವಿ ಅಲ್ಲೂ ಆಗಲೂ. ನೋಡಿ ಕಿರಣ್ ಬ್ರೋ ಕಾರು ಎಲ್ಲ ರೆಡಿ ಇದೆ. ಐಲೆಕ್ಸ್ ಗಜ ನಮ್ಮ ಕಾರು, ಕೆಂಪಿನೂ ರೆಡಿ ಇದೆ. ಈಗೆಲ್ಲ ಸಿಂಗಲ್ ಡ್ರೈವ್, ತಿರ್ಗಾ ಕಾಠ್ಮಂಡು ಕಡೆ ಪ್ರಯಾಣ. ಮಧ್ಯ ನೋಡೋಣ ಎಲ್ಲೆಲ್ಲಿಗೆ ಹೋಗ್ತಾರೆ ಅಂತ ಇನ್ನೂ ಅಪ್ಡೇಟ್ ಕರೆಕ್ಟಾಗಿಲ್ಲ. ಯಾಕೆಂದರೆ 24ಕ್ಕೆ ನಮಗೆ ವೀಸಾ ಸಿಗಬೇಕಾಗಿತ್ತು. ಆ ಪ್ಲ್ಯಾನ್ ಪ್ರಕಾರ ಇವತ್ತು ಕಠ್ಮಂಡುಗೆ ಹೊರಟೋಗ್ಬೇಕಾಗಿತ್ತು. ಇನ್ನು 2 ಡೇಸ್ ಇರೋದೆ ಅಷ್ಟೇ. ಇವತ್ತು 22, 23, 24 ಅಂದರೆ ಇವತ್ತು ಬಿಟ್ಟು 2 ಡೇಸ್ ಇದೆ. ಬಟ್ ಈಗ ಏನಾಗ್ತಿದೆ ಅಂತಂದರೆ ಪ್ಲ್ಯಾನ್ ಚೇಂಜ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನೂ ಬರೀ ವೆಯ್ಟಿಂಗ್ ಪೀರಿಯಡಲ್ಲಿರೋದ್ರಿಂದ ಡೇಟು ಪೋಸ್ಟ್ಪಾನು ಆಗ್ಬೋದು. ಅಕಸ್ಮಾತ್ ರಿಜೆಕ್ಟ್ ಅಂತ ಬಂದರೆ ಕ್ಯಾನ್ಸಲ್ಲೇ, ನೆಕ್ಸ್ಟ್ ಇನ್ನು ಅಪ್ಲೈ ಮಾಡೋಕ್ಕಾಗಲ್ಲ. ಡೈರೆಕ್ಟು ವಾಪಸ್ ಬ್ಯಾಕ್ ಟು ಪೆವಿಲಿಯನ್ ಇಂಡಿಯಾ ಬರಲೇಬೇಕಾಗುತ್ತೆ. ಅಕಸ್ಮಾತ್ ಅವ್ರು ಕೊಟ್ಟರೆ ಕಾರಣ ಅಸಂಬದ್ಧವಾಗಿರೋದ್ರಿಂದ ಅದು ಸಕ್ಸಸ್ ಆಗೋ ಚಾನ್ಸಸ್ 90% ಇದೆ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಅವ್ರು ಕೇಳ್ತಿರೋದೇ ನಿಮ್ಮದು ಪ್ರೆಸೆಂಟು ನೇಪಾಳಿ ಅಡ್ರೆಸ್ ಕೊಡಿ ಅಂತ. ನಮ್ಮ ನೇಪಾಳಿ ಅಡ್ರೆಸ್ ಹೇಗೆ ಕೊಡೋಕ್ಕಾಗುತ್ತೆ? ಆ ಬೇಸಿಸ್ ಮೇಲೆ ನಾವೀಗ ಚೈನೀಸ್ ಎಂಬಸಿಗೆ ಹೋಗಿ ಕ್ವಶನ್ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ ಕಿರಣ್ ಬ್ರೋ. ಚೈನೀಸ್ ಎಂಬಸಿಲಿ ಕೇಳಿದ್ರೆ ಆನ್ಸರ್ ಏನು ಬರುತ್ತೆ ಗೊತ್ತಿಲ್ಲ. ಸಕ್ಸಸ್ ಆದರೆ ಲೆಟ್ಸ್ ರಾಕ್. ಸಕ್ಸಸ್ ಆಗಲಿ ಅಂತ ದಯವಿಟ್ಟು ದೇವ್ರ ಹತ್ರ ಕೇಳ್ಕೊಳ್ಳಿ. ನಾವು ಕೇಳ್ಕೊತಾ ಇದ್ದೀವಿ. ಯಾಕೆಂದರೆ ಇದೊಂದು ಟ್ರಿಪ್ಪಲ್ಲ, ಇದೊಂದು ಅಡ್ವೆಂಚರ್. ಮತ್ತು ಕರ್ನಾಟಕದಿಂದ ಒಂದು ಗ್ರೂಪಾಗಿ, ಅದು ಕಾರಲ್ಲಿ ಒಬ್ಬರು ಆರ್ಗನೈಸರ್ ಕರ್ಕೊಂಡು ಹೋಗ್ತಿರೋದು. ಇದೇ ಫಸ್ಟ್ ಟ್ರಿಪ್ಪು. ಅದಕ್ಕೆ ಕಿರಣ್ ಬ್ರೋಗೆ ನಾವೆಲ್ಲ ಟ್ಯಾಂಕ್ಸ್ ಹೇಳಲೇಬೇಕು. ನಮ್ಮನ್ನೆಲ್ಲ ಈ ಟ್ರಿಪ್ಪಲ್ಲಿ ಸೇರಿಸ್ಕೊಂಡಿರೋದಕ್ಕೆ ವಿ ವಾಂಟ್ ಟು ಟ್ಯಾಂಕ್ಸ್ ಕಿರಣ್ ಬ್ರೋ. ಅವ್ರದ್ದು ಇಲ್ಲಿ ಗಾಡಿಗಳು ನೋಡಿದೆ, ಎಲ್ಲ ಇವ್ರ ಗಾಡಿಗಳೇ. ಇವ್ರ ಗಾಡಿಗಳು ಏನಕ್ಕಪ್ಪ ತೋರಿಸ್ತಿದ್ಯಾ ನೀನು, ಅವ್ರ ಗಾಡಿಗೆ ಇಟ್ಕೊಂಡು ನಮಗೇನು ಏನಾಗುತ್ತೆ ಅಂತಂದರೆ ಅದಕ್ಕಲ್ಲ. ನೋಡಿ ಎಲ್ಲ ರೆಂಟಿಗೆ ಕೊಡ್ತಾರಂತೆ. ರೆಂಟ್ ಅಂದರೆ ಸೆಲ್ಫ್ ಡ್ರೈವ್ ಅಲ್ಲ, ಸೈಟ್ ಸೀನು. ಯಾವ ಗಾಡಿ ಬೇಕಾದರೂ 4 ಜನ ಬೇಕಾದರೂ ಬಂದರೂ ಇದೆ, 10 ಜನ ಬೇಕಾದರೂ ಇದೆ, 6 ಜನ ಬೇಕಾದರೂ ಇದೆ.
ಪ್ರತಿಯೊಂದು ಗಾಡಿಗಳಿದೆ, ಒಟ್ಟು 21 ಗಾಡಿ ಇದೆಯಂತೆ. ಅವ್ರ ಹತ್ರನೇ ಕೇಳೋಣ ಬನ್ನಿ. ಸರ್ आपका नाम? मेरा नाम सूरज सापकोटा है. हाँ ओके. ये हमारा ट्रैवल है, ये टूरिस्ट व्हीकल है सब गाड़ी. ओके. आपको मुक्तिनाथ जाना है, पोखरा जाना है, काठमांडू, चितवन, सौरा, नेपाल के जिस जगह में आपको जाना है हमारे पास सब गाड़ियाँ हैं, छोटे से बड़े तक सब गाड़ियाँ हैं. हाँ आइए सेफली जाएंगे, सब टूरिस्ट गाड़ियाँ हैं. हाँ ओके. और मेरा तरफ से आया तो कुछ डिस्काउंट देता क्या? 10% डिस्काउंट सर. ओके थैंक्स. मेरा नाम या मेरा यूट्यूब ಚಾನಲ್ बोल दिया तो देना चाहिए 10% ಡಿಸ್ಕೌಂಟ್. ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಎಲ್ಲಿಗೆ ನೇಪಾಳ ಪೂರ್ತಿ ಎಲ್ಲಿಗೆ ಬೇಕಾದರೂ ಕರ್ಕೊ ಹೋಗ್ತಾರೆ. ಇದೇ ಜಾಗ ಅದೇ ಜಾಗ ಅಂತಿಲ್ಲ, ನೀವು ಯಾವ ಜಾಗ ಬೇಕಾದ್ರೆ ಟೋಟಲ್ ನೇಪಾಳ ಬೇಕಾದ್ರೆ ಪ್ಯಾಕೇಜ್ ಬೇಕಾದರೂ ಕೊಡ್ತಾರೆ. ನಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ನೀವು ಸಬ್ಸ್ಕ್ರೈಬ್ ಆಗಿ ಬಂದರೆ 10% ಡಿಸ್ಕೌಂಟು ಕೊಡ್ತಾರಂತೆ. ನಮ್ದು ಯೂಟ್ಯೂಬ್ ಚಾನಲ್ ಒಂದು ತೋರಿಸ್ಬೇಕು ಅಷ್ಟೇ ನೀವು ಅವ್ರಿಗೆ, ನೋಡಿ ಹುಡುಗ ಯೂಟ್ಯೂಬ್ ಮಾಡಿದ್ದ ಅಂತ. ಓಕೆ ಗಾಯ್ಸ್, ಬರೀ ಟಿಫನ್ ಕೊಟ್ಟರು ಅಂತ ಹೇಳೋದು, ಪಾಪ ಒಂದು ಕೇಸ್ ನೀರೇ ಕೊಟ್ಬಿಟ್ರು. ನೀರು ತಗೊಂಡೋಗಿ, ಯಾಕೆಂದರೆ ಹೋಗ್ತಾ ಜರ್ನಿಲಿ ನಿಮಗೆ ಬೇಕಾಗುತ್ತೆ, ಸುಮ್ಮನೆ ಅದಕ್ಕೆ ಬೇರೆ ಯಾಕೆ ದುಡ್ಡು ಕೊಡ್ತೀರಿ ಅಂತ. ಇಲ್ಲಿ ಜನ ಎಷ್ಟು ಮುಗ್ಧರು ಮತ್ತು ಎಷ್ಟು ಪ್ರೀತಿ ಮಾಡ್ತಾರೆ ಟೂರಿಸ್ಟ್ಗಳನ್ನ ಅಂತಂದರೆ ಇದರಲ್ಲೇ ಅರ್ಥ ಮಾಡ್ಕೋಬೇಕು. ನಾವು ನಿಜವಾಗ್ಲೂ ನೇಪಾಳಕ್ಕೆ ಬರಬೇಕಾದ್ರೆ ಇದೇ ವಿಷಯ ಮಾತಾಡ್ಕೊಂಡು ಬರ್ತಾಯಿದ್ವು ನಾವು, ಕಿರಣ್ ಬ್ರೋ ಮತ್ತು ಚಂದ್ರು ಬ್ರೋ. ನೇಪಾಳ ಜನ ಸ್ವಲ್ಪ ಸರಿ ಇಲ್ಲ, ಕಳ್ಳರು, ದುಡ್ಡು ಕದ್ಬಿಡ್ತಾರೆ, ಗೋಲ್ಡೆಲ್ಲ ಯಾಕೆ ಹಾಕ್ಕೊಂಡಿದ್ದೀರಿ, ಗೋಲ್ಡೆಲ್ಲ ತೆಗೆದುಬಿಡಿ ಅಂದ್ಬಿಟ್ಟು ನಾನು ಚೈನ್ಗಿನೆಲ್ಲ ಹಾಕೊಂಡು ಬಂದಿದ್ದೆ, ತೆಗೆದುಬಿಟ್ಟೆ. ಬಟ್ ಇಲ್ಲಿ ಎಷ್ಟು ಮುಗಿದ್ರು ಅಂತಂದರೆ ಇವ್ರನ್ನ ನೋಡಿ ಕಲಿಬೇಕು. ಸಖತ್ ಮುಗಿದ್ರು. ಒಂದು ಸತಿ ಪ್ರೀತಿ ಕೊಟ್ಟರೆ ತುಂಬ ಪ್ರೀತಿ ಕೊಡ್ತಾರೆ ಅದೇ ಥರ. ನೋಡಿ ಇವರೇ ಓನರು, ಮಗ ಓನರ್ ಇಬ್ಬರೂ ರಿಯಲ್ ಹ್ಯಾಟ್ಸ್ ಆಫ್. ಜಾವ್ ಭಯ್ಯ, ಬನ್ನಿ. ನೋಡಿ ಇವ್ರದ್ದು ಒಂದು ಸಂಪ್ರದಾಯ, ಇಲ್ಲಿ ಸತ್ಕಾರ ಮಾಡಿ ಕಳಿಸ್ಬೇಕು ಅಂತ ತೀರ್ಮಾನ ತೊಗೊಂಡಿದ್ದಾರಂತೆ. ಅದಕ್ಕೆ ಎಲ್ಲರೂ ಅಂಬಿ ಅಪ್ಪ ಕರ್ಕೊಂಡು ಎಲ್ಲರೂ ಬಂದ್ರೆ ಯಜಮಾನ್ರೆ? ಇಲ್ಲ ಕನಕ ಸೂರ್ಯ ವಂಶದಾಗಿರೋದು ಇಷ್ಟೇ ಜನ. ತೆಗಿಯೋ ಫೋಟೋನ. ಒಂದ್ ನಿಮಿಷ ಹರಿಯಪ್ಪ. ಯಜಮಾನ್ರೆ ನಿಂತ್ಕೋ. ಅಮರಪ್ಪನ್ ಇದರಿಯೇ ತಾಳಿ ಅವ್ರು ಕೊಟ್ಬಿಡ್ತೀನಿ ಭಯ್ಯ. ಆವು ಬೈ ಫೋನೆಲ್ಲ ನೋಡಿ ಗಾಯ್ಸ್, ಆಲ್ರೆಡಿ ಹೋಟ್ಲ್ ಬಿಟ್ಟು ಈಗ ತಿರ್ಗಾ ಹೈವೇಗೆ ಬಂದಿದ್ದೀವಿ. ನೆಟ್ವರ್ಕ್ ಅಂತೂ ತುಂಬ ಇಶ್ಯೂ ಆಗ್ತಿದೆ ನನಗಂತೂ, ಬೇರೆಯವ್ರಿಗೆ ಗೊತ್ತಿಲ್ಲ. ನನಗೆ 2 ದಿನದಿಂದ ಜಸ್ಟ್ ನನಗೆ ವಾಟ್ಸಪ್ ಕಾಲ್ಗಳು ಅಟೆಂಡ್ ಮಾಡೋಕ್ಕೂ ಆಗ್ತಿಲ್ಲ, ಅಷ್ಟು ಪ್ರಾಬ್ಲಮ್ ಆಗೋಗಿದೆ. ಏನು ಮಾಡೋಕ್ಕಾಗುತ್ತೆ, ಔಟ್ಸೈಡ್ ಬಂದಾಗ ಕೆಲವಿಂಥದ್ದೆಲ್ಲ ಫೇಸ್ ಮಾಡಲೇಬೇಕು. ಸೊಲ್ಯೂಷನ್ ಇದಕ್ಕೆ ಏನು ಅಂತಂದರೆ ಏನೂ ಇಲ್ಲ. ನಮ್ಮ ಸಿಮ್ಮಿಲ್ಲಿ ವರ್ಕೂ ಆಗೋಲ್ಲ, ಇವ್ರ ಸಿಮ್ಮು ನೆಟ್ ಪ್ಯಾಕು ಖಾಲಿ ಆಗೋಗಿದೆ. ಎಲ್ಲಾದರೂ ಮೊಬೈಲ್ ಶಾಪು ಸಿಕ್ಕಿದ್ರೆ ಐ ವಿಲ್ ಟ್ರೈ ರೀಚಾರ್ಜ್ ಮಾಡ್ಕೊಳಕ್ಕೆ ಆಪ್ಷನ್ ಇದೆ, ಕ್ಯಾಶ್ ಕೊಟ್ಟು ನೋಡ್ತೀನಿ, ಹಾಕ್ಸ್ಕೊಳಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಈಗ ನಾವು ಹೋಗ್ತಿರೋದು ಚಂದ್ರಗಿರಿ. ಇಲ್ಲಿಂದ 190 ಕಿಲೋಮೀಟ್ರ್ ಕಟ್ ತೋರಿಸ್ತಿದೆ ಚಂದ್ರಗಿರಿಗೆ ಹೋದ ಮೇಲೆ ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಏನು ಅಂತ ಹೇಳ್ತೀನಿ. ಹೇಗೆ ಕಾಣಿಸ್ತಿದೆ ನೋಡಿ, ಕಲ್ಲು ಉದ್ದಕ್ಕೂ ಕಲ್ಲು ಹೆಂಗೆ ಇವರೇ ಕೊರೆದು ರೋಡ್ ಮಾಡಿರೋ ಥರ ಕಾಣಿಸ್ತಾ ಇದೆ. ಬಟ್ ಇದು ಕೊರೆದಿರೋದಲ್ಲ, ನ್ಯಾಚುರಲ್ಲಾಗಿ ಹಂಗೆ ಇರೋದು. ಕೊರೆದ್ರೆ ಗೊತ್ತಾಗ್ಬಿಡುತ್ತೆ. ಇದು ಹೈವೇ. ಇನ್ನು 102 ಕಿಲೋಮೀಟ್ರ್ ತೋರಿಸ್ತಿದೆ. ಎಲ್ಲ ಟೀ ಕುಡಿಯೋಣ ನಿಲ್ಲಿಸಿದ್ದಾರೆ ನೋಡಿ. ಉದ್ದಕ್ಕೂ ಹೇಗೆ ನಿಲ್ಲಿಸಿದ್ದೀವಿ ಕಾರಣ, ಫಸ್ಟ್ ಕೆಂಪಿ, ಆಮೇಲೆ ರಾಜವಲಿ, ಆಮೇಲೆ ಕಾಳ, ಆಮೇಲೆ ಗಜ. ಇವರೆಲ್ಲ ಫಸ್ಟೇ ಬಂದು ಆಲ್ರೆಡಿ ನಿಲ್ಲಿಸ್ಬಿಟ್ಟವ್ರೆ, ನಾನೇ ಲೇಟು. ನೋಡಿ ಒಂದು ಸ್ಮಾಲ್ ಕಾಫಿ ಶಾಪಲ್ಲಿ ನಿಲ್ಲಿಸಿದ್ದೀವಿ. ಕಾಫಿ ಶಾಪ್ ಹೇಗಿದೆ, ಸಿಂಪಲ್ ಆಗಿದೆ. ಬೇಡ ನಿನಗೆ ಅಣ್ಣ 5 ಹೇಳಿ. ಈ ಊರ ಜನ ಹೆಂಗೆ ಅಂತಂದರೆ ಸೋಂಬೇರಿಗಳು ಅಂದರೆ ಸೋಂಬೇರಿಗಳು. ಕಾಫಿ ಬೇಕಾ, ಕಾಫಿ ಕೊಡಲ್ಲ. ಟೀ ಕೇಳಿದ್ರೆ ಟೀ ಕೊಡಲ್ಲ. ಆರಾಮಾಗಿ ಕುತ್ಕೊಂಡು ಗೇಮ್ ಆಡ್ತಾ ಕೂತಿರ್ತಾರೆ. ನಮ್ಮೂರುಗಳಲ್ಲಿ ಕಸ್ಟಮರ್ ಬಂದರೆ ಸಾಕಪ್ಪ ಅಂತ ಕಾಯ್ತಿರ್ತೀವಿ. ಮಂಜಣ್ಣ ಹೌ ಆರ್ ಯು? ಫೈನ್. ತೊಗೊಂಡ್ರೆ ಸಿಮ್ಮು ಇದು ಕರೆನ್ಸಿ ಹಾಕ್ಸಿದ್ರ ಮತ್ತೆ ಬೇಕು ಅಂದರೆ
ಮತ್ತು ಅಡ್ವೆಂಚರ್ ರೋಡಲ್ಲಿ ಆಲ್ರೆಡಿ ಹತ್ಸಿ ಇಳಿಸಿ 90 ಡಿಗ್ರಿ ರೋಡಲ್ಲಿ ಚಂದ್ರಗಿರಿ ಕೇಬಲ್ ಕಾರ್ಟ್ ಹತ್ರ ಹೋಗ್ತಾ ಇದ್ದೀವಿ. ಟೈಮ್ ಆಗೋಗಿದೆ ಅನ್ಕೋತೀನಿ, ಬಟ್ ವಿಚಾರಿಸೋದಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಇದ್ದರೆ ಮೇಲೆ ಕತ್ತೀವಿ, ಇಲ್ಲ ಅಂತಂದರೆ ಇಲ್ಲೇ ಆಲ್ಟ್ ಆಗೋ ಪ್ಲ್ಯಾನ್ಗಳಿದೆ ಅನ್ಕೋತೀನಿ. ಓಕೆ ಬಂದಿದ್ದೀವಿ. 5 ಗಂಟೆಗೆ ಲಾಸ್ಟ್ ಅಂದ್ಕೊಂಡಿದ್ವು, 7 ಗಂಟೆವರೆಗೂ ಇದೆಯಂತೆ. ಅದಕ್ಕೆ ಕೇಬಲ್ ಕಾರ್ಟ್ದು ಟಿಕೆಟ್ ತೊಗೊಂಡ್ವು. ಕೇಬಲ್ ಕಾರ್ಟ್ ಫೀಸ್ ಬಂದು 1550 ರೂಪಾಯಿ ನೇಪಾಳಿ ಕರೆನ್ಸಿ ಬಿತ್ತು. ನಮ್ಮ ಇಂಡಿಯನ್ ಕರೆನ್ಸಿಲಿ 950 ರೂಪಾಯಿ ಆಯಿತು. ಪರವಾಗಿಲ್ಲ. ಕೇಬಲ್ ಕಾರ್ಟ್ಗೆ ಹೋಗ್ತಾ ಇದ್ದೀವಿ. ಎಲ್ಲ ಟೀಮು ಒಟ್ಟಿಗೆ ಬಂದ್ಬಿಡ್ತು ನೋಡಿ, ಹೇಗೆ ಬಂದ್ಬಿಡ್ತು ಫಾಸ್ಟಾಗಿ ಅಲ್ಲೆಲ್ಲ ಜಾಯ್ನ್ ಆಗಿಬಿಟ್ರು. ನಮ್ಮ ಹುಡುಗರೆಲ್ಲ ಫುಲ್ ಫಾಸ್ಟ್ ಆಗವ್ರೆ. ಫ್ರೀ ಕೇಬಲ್ ಕಾರ್ ರೈಡ್ ಫಾರ್ ವಿಸಿಟರ್ ಓವರ್ 80 ವರ್ಷದ ಮೇಲ್ಗಡೆಯವ್ರಿಗೆ ಫ್ರೀನಂತೆ. भाई मजा आया. ನೋಡಿ ಇದೇ ಟಿಕೆಟು ರೌಂಡ್ ಟ್ರಿಪ್ಗೆ. ತೆಗಿಬೋದಾ ಕ್ಯಾಮ್ರಾ? ಇಲ್ಲ. What is that? ಮೆಟ್ರೋ ಮಂಜಣ್ಣ ವಿಡಿಯೋ ಮಾಡ್ತಿದ್ದಾರೆ. ಯಾವ ಇವೆಲ್ಲ ಇರ್ತಾವೆ ಬಿಡೋದಿಲ್ಲ ಅಂತವೆ. ಮಾತ್ರ ನೇಪಾಳು ಟೆಕ್ನಾಲಜಿ ಸಖತ್ ಮುಂದಕ್ಕೆ ಕೊಂಡೊಯ್ತಾ ಇದೆ ಕೆಲವು ವಿಷಯದಲ್ಲಿ. ನೋಡಿ ಕೇಬಲ್ ಕಾರ್ಟ್ಗಳು ಹಣ ಟೆಕ್ನಾಲಜಿಲಿ ನಮಗಿಂತ ಒಂದು ಸ್ಟೆಪ್ ಮುಂದಕ್ಕೆ. ಒಂದೇ ಕಾರ್ ಒಳಗಡೆ ಈ ಕಡೆ ಮಾಡಿ ನಾನು ಹಾಕೋಣ. ಅಲ್ಲ ನೋಡಿ, ನಾವು ಯೂಟ್ಯೂಬರ್ಗಳನ್ನಿಬ್ಬರು ಈ ಕಡೆ ಕೂರಿಸ್ಬಿಟ್ಟಿದ್ದಾರೆ, ಖುಷಿ ಪಟ್ಟು ಅವರೆಲ್ಲ ಪಾಪ ಅಂಕಲ್ಗಳು ಆ ಕಡೆ ಕೂರಿಸಿದ್ದಾರೆ. ಅಲ್ಲ ಇವ್ ಅಣ್ಣ ಯಾಕೆ ಚಿಕ್ಕ ಹುಡುಗರ ಹೋಗಿ ಹಿಂಗೆ ಅದಕ್ಕೆ ಜಗತ್ತಿನ ಅದ್ಭುತ. ಓ ಪ್ಲಾನ್ ಹೆಂಗೆ ಹಾಕೋರು ನೋಡಿ, ಅಲ್ಲಿ ನಾವು ಕೆಳಗಡೆ ಕಾಣುತ್ತೆ ಚೆನ್ನಾಗಿ. ಅದ್ಭುತ. ಅವರೇ ನೋಡ್ತಾರೆ ಒಂದೇ ಕಾರ್ ಒಳಗಡೆ ಹೆಂಗ್ ನಾಲ್ಕು ಯೂಟ್ಯೂಬರ್ಸ್. 3 ಗ್ರ್ಯಾಂಡ್ ಹಾಕಿಲ್ಲ, 3 ರೀಕ್ರಿಯೇಟರ್ಸ್ ಈಗ ಅವರು ಆದರ್ಶನ ಎಲ್ಲ ಕಲ್ತ್ಬಿಟ್ಟವ್ರು ಈಗ. ಬ್ಯಾಗು ಲಾಕ್ ಮಾಡಿದೀನಿ. ಏನಿಲ್ಲ 100% 200% ಇದು ಒಳಗಡೆ ಹಾಕಿ ಇದನ್ನ ನಾವು ಅಲ್ಲೋಗಿದ್ವಲ್ಲ ಅಲ್ಲಿಗಿಂತ ದೂರ ಹೋಗುತ್ತೆ. ಅಣ್ಣ ಆದರ್ಶನ ಈ ಜಿಪ್ಪಲ್ಲಿ ಮಡಗಿದ್ರೆ ದೂರ ಇಲ್ಲ ಅಷ್ಟಿಲ್ಲ ಅನ್ಸುತ್ತೆ. ಮರಕಂಬಳಿನೇ ದೂರ. ಅಣ್ಣ ಸಿಂಪಲ್ ಆಗಿ ಇಟ್ಕೊಂಡು ಇಲ್ಲೇ ಮಿಷನರೀಸ್ ಇದೆ ಅನ್ಸುತ್ತಿದ್ದು. ಅದು ಭಾರಿ ಹಳೇದು. ಅಲ್ಲ ಇದು ಕಾರ್ ದೊಡ್ಡದು, ಇದು ಚಿಕ್ಕದದು. ಇದು 4 ಜನದ್ದು ಅಲ್ವಾ? ಹೌದೌದು. ಇದು ಚಿಕ್ಕದು. ಇದು 6 ಜನ ಹೋದ್ರು, ಅದ್ರಲ್ಲೂ 6 ಜನ ಹೋದ್ವಿ. 6 ಜನ ಹೋದ್ರ ಒಂದೇ ಸರಿ ಹೋದ್ರು. ಇದರಲ್ಲಿ 8 ಜನ ಹೋಗ್ಬೋದು. ಕಿರಣ್ ಬಂದಿರಲಿಲ್ಲ, ನಾವು 5 ಜನ ಹೋದ್ವಿ. 5 ಜನ ಹೋದ್ವಿ. ಸಖತ್ತಾಗಿದೆ ಅಲ್ವಾ? ಫೀಲ್ ಚೆನ್ನಾಗಿ ಕೊಡ್ತಾ ಇದೆ. ಫೀಲು ಚೆನ್ನಾಗಿ ಕೊಡ್ತಿದೆ ಅಂತೆ ಕಿರಣ್ ಬ್ರೋಗೆ. ಹೋದ್ಸತಿ ಮಿಸ್ ಮಾಡ್ಕೊಂಡಿದ್ರು ಮನಕೊಂಬಂದಕ್ಕೆ, ಅದಕ್ಕೋಸ್ಕರ ಬಲ್ವಂತ ಕರ್ಕೊಂಡ್ಬಂದಿದ್ದೀವಿ ಅವ್ರನ್ನ. ಅವ್ರು ಮಿಸ್ ಮಾಡ್ಕೋಬಾರ್ದು ಅಂತ. ಅಣ್ಣ ಮಕ್ಳ ತರ ಯಾಕೆ ಅಲ್ಲಿ ಕೂತ್ಕೊಂಡ್ರು ಅಂತ ಈಗ ಅರ್ಥ. ನಮಗ್ ನೋಡಿ ಫೀಲು, ನಮಗ್ ನೋಡೋಣ ಅಣ್ಣ, ನೋಡೋಣ ಅಲ್ಲಿ ಸಿಟಿ. ನೀವೇನ್ ನೋಡ್ತೀರಿ? ನಮಗ್ ನೋಡಿ, ನಮ್ಗೆ ಇದು ಬೇಕಾಗಿರೋದು ಅದಲ್ಲ. ಇದು ಚೆನ್ನಾಗಿದೆ. ಅದೇ ಬೆಟ್ಟ ಏನ್ ನೋಡಿರಿ? ಬೆಟ್ಟ ಬ್ರದರ್, ಬೆಟ್ಟ ಮುಖ್ಯ. ನೋಡಿ 900 ರೂಪಾಯಿಗೆ 600 ಆರಾಮಾಗಿ ಕೊಡ್ಬೋದು. ಅದು ಮನೋಕಾಮನ. ಯಾವ 600? 1500 ಇಂಡಿಯನ್ ಕರೆನ್ಸಿ 950. ಎಷ್ಟು? ಇದು 1500 ಇಂಡಿಯನ್ ಕರೆನ್ಸಿ 950. ಅಲ್ಲಿ ಮನೋಕಾಮನಲ್ಲಿ ಮನೋಕಾಮನ ಅದಕ್ಕೆ 700 ರೂಪಾಯಿ ಇಂಡಿಯನ್ ಕರೆನ್ಸಿ. ಅಲ್ಲೇ ಕಮ್ಮಿ ಆದ್ರೆ ಕೊಡ್ಬೋದು ಒಟ್ನಲ್ಲಿ. ಸ್ವಿಟ್ಜರ್ಲ್ಯಾಂಡ್ ಹೇಳದ್ರಲ್ಲ 26,000. ಇದು ತುಂಬಾ ಬ್ಯೂಟಿಫುಲ್. ಬಟ್ ಸ್ವಿಟ್ಜರ್ಲೆಂಡ್ ಏನಕ್ಕೆ ಅಂತಂದ್ರೆ ಟ್ರೈನ್ ಇರುತ್ತೆ. ಅದು ಡಾಲರ್ ಲೆಕ್ಕದಲ್ಲಿ ತಗೊಳ್ಳೋದ್ರಿಂದ ಕಾಸ್ಟ್ ಜಾಸ್ತಿ. ಅದೇ ನೀವು ಯೂರೋಲೇ ಖರ್ಚು ಮಾಡಬೇಕಲ್ಲ ಅಲ್ಲಿ. ಯೂರೋ ಶಾರ್ಟೇಜ್ ನೋಡಿ ಸರ್ ಸಿಟಿ ಇದೆಲ್ಲ. ಕಾಟ್ಮಂಡುನ ಇದು ಚಂದ್ರಗಿರಿ ಕಾಟ್ಮಂಡುನ ಇದೆಲ್ಲ ಸಿಟಿ ಕಾಟ್ಮಂಡುನ ಅಂತ. ಹೌದು, ಅದು ಕಾಟ್ಮಂಡುನ. ಎಷ್ಟು ನಾವು ಕಾಟ್ಮಂಡುಲ್ಲ ಇದೀವಿ. ಕಾಟ್ಮಂಡುನ ಒಂದು ಮುನ್ಸಿಪಾಲಿಟಿ ಏರಿಯಾದಲ್ಲಿ ಇದೀವಿ ಅಷ್ಟೇ.
ಚಂದ್ರಗಿರಿ ಅದ್ರದ್ದೊಂದು ಏನ್ ನಮ್ಮ ಹೋಟೆಲ್ ಏನೊಂದು 45-50 ಮಿನಿಟ್ಸ್ ಇರಬಹುದು. ಎಲ್ಲಿ ಸರ್? ಕಾಣಿಸ್ತಿದೆ ನೋಡಿ ಕಾಠ್ಮಂಡು ಸಿಟಿ ಎಷ್ಟು ವಿಶಾಲವಾಗಿದೆ. ನಾನು ಚಿಕ್ಕದು ಅನ್ಕೊಂಡಿದ್ದೆ, ಈಗ ಮೇಲೆ ಕತ್ತು ಮೇಲೆ ಗೊತ್ತಾಯ್ತು ದೊಡ್ಡದು ಅಂತ. ಅಲ್ಲಿ ನೋಡಿ ಅಣ್ಣ, ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ 10 ನಿಮಿಷ ರೀಲ್ಸ್ ಬರುತ್ತೆ. ನಿಮ್ಗೆಲ್ಲ ರೂಪ ಇನ್ಸ್ಟಾಗ್ರಾಮ್ ಹೊಡೆದು ಹಾಕ್ಬಿಡ್ತಾರೆ ಫ್ರೆಂಡ್. 10 ನಿಮಿಷದಲ್ಲೆಲ್ಲ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತೀರಾ ಫ್ರೆಂಡ್ಸ್. ಹಿಂದ್ಗಡೆ ನೋಡೋಣ, ಕರ್ಕೊಂಡು ಹಿಂದ್ಗಡೆ ನನ್ ವಿಡಿಯೋ ಮಾಡಿ ಹಾಕೋ. ನಾನ್ ಕಣೋ ಕೇಬಲ್ ಕಾರು. ನನ್ನ ತೋರ್ಸೋ, ಬರೋರೆಲ್ಲ ನನ್ ಮೇಲೆ ಕುತ್ಕೊಳ್ಳಿ, ಮಜಾ ಮಾಡ್ಲಿ. ಯಾಕೋ ನಿಮ್ಮೂರ್ಗೂ ನನ್ ವಿಡಿಯೋ ತೋರ್ಸೋ. ನಾನೇನ್ ಕಾಸ್ಟ್ಲಿ ಅಲ್ಲ ಕಣೋ, ಬರೀ 950 ರೂಪಾಯಿ ಕೊಡು. ಬರೀ 950 ಕಣೋ. ಲೋ ಇಷ್ಟೆಲ್ಲ ಕಷ್ಟ ಪಡ್ತೀನಿ, ಅದ್ಯಾವ್ದೋ ದೊಡ್ಡ ದುಡ್ಡು ಅನ್ಬೇಕು. ಇಲ್ಲ ಚೆನ್ನಾಗಿದೆ ಬಿಡಿ. ಬಟ್ ಚಿಕ್ಕದು ಅನ್ಸದ ನೋಡಿದ ಯಾವ್ದಣ್ಣ ಇದು ಅದಕ್ಕಿಂತ. ಅಲ್ಲ ಸರ್, ಚಂದ್ರಗಿರಿ ಇಲ್ಲಿಗೆ ಮೇಲ್ ಕೊಯ್ತಾ ಇದೀವಿ ನಾವು. ಹೌದೌದು. ಕೆಳಗಿಳಿಯಲ್ಲ, ಕೆಳಗಿಳಿದ ಮೇಲ್ ಕೊಯ್ತೀವಿ. ಬೆಟ್ಟದ ಮೇಲಿದೆ ಅದು. ಅಲ್ಲೇ ನಮ್ಗೆ ಇವತ್ತು ಪಾರ್ಟಿ ಇರೋದು. ನೋಡು ಗಿಡಗಳನ್ನೆಲ್ಲ ಕಟ್ ಮಾಡ್ಬಿಟ್ಟವ್ರೆ. ನೋಡು ಇದನ್ನ ಪಾತ್ವೆ ನೋಡು ಪಾತ್ವೆ ಎಲ್ಲ ಕಟ್ ಮಾಡೋರಂತೆ. ನನ್ನ ಸೆರೆ ಹಿಡಿಯೋ ಸ್ವಲ್ಪ. ಇದು ಹೊಸ ಅದು ಇದು ಎಲ್ಲ ಹೋಗಿದ್ಯಾ? ಟೊಮೊಟೊ ಚಟ್ನಿ ಮಾಡಿದೀನಿ ಬಾರೋ. ಅಲ್ಲ ಇನ್ನೂ ಮೇಲೆ ಹೋಗ್ತಿದೀವಿ ಕಣೋ. ಅದಲ್ಲ ಅಲ್ಲ ನೋಡೋಣ. ಈ ರೈಟ್ ಹೋಗ್ತಾ ಇದೆ, ದೂರ ಇಲ್ಲ. ಇನ್ನೂ ಹೋಗುತ್ತೆ. ಈ ರೈಟ್ ಹೋಗ್ತದೆ. ಇನ್ನೂ ಐತೆ ಅನ್ಸುತ್ತಣ್ಣ, ಅಲ್ಲಿ ಅಲ್ಲಿ ಕಾಣಿಸ್ತಿಲ್ಲ. ಅದ್ರ ಮೇಲೆ ಇನ್ನೂ ಬೆಟ್ಟ ಐತೆ ನೋಡಿ. ಇಲ್ಲಿ ಆ ಮೂಲೆಯಲ್ಲಿ ಕಾಣಿಸ್ತಾ ಇದೆ ನೋಡಿ, ಒಂದು ಪೀಕಲ್ಲಿ ಕಾಣಿಸ್ತಿದ್ಯಾ? ಅಣ್ಣ ಪೆಟ್ರೋಲ್ ಟೋಪಿ ತಂದೆ ಇಲ್ವಲ್ಲ. ಚಳಿ ಸ್ಟಾರ್ಟ್ ಆಗುತ್ತಲ್ಲೋ. ಏ ದಡ್ಡ, ನಾನು ಚಂದ್ರಗಿರಿ ಅಷ್ಟು ಗೊತ್ತಾಗಲ್ವಾ ಸ್ವೆಟರ್ ತರಬೇಕು ಅಂತ? ನನ್ ಮನೇನು ಚಂದ್ರಗಿರಿನೇ. ನಾವು ಇರೋದು ನಿಯರೆಸ್ಟ್ ಚಂದ್ರ ಲೇಔಟೆ. ಸಾಕಾಗಿದೆ. ಚಂದ್ರನ್ ಮನೆ ಮಾತ್ರ ಚಂದ್ರಗಿರಿ. ಭಾರತದ ಸರ್ಟಿಫೈಡ್ ಕಟ್ಕೊಂಡು ಮೋಡದೊಳಗಡೆ ಏನ್ ಕಟ್ಕೊಂಡು ಸಿಟಿ ಅಣ್ಣ. ನಾವ್ ಯಾವ್ದೋ ಮೂಲೆಗೆ ಹೋಗಿ ಸೇರ್ಕೊಂಡಿದ್ವು ಅಷ್ಟೇ. ನನ್ ನೆಗೆಟಿವ್ ಮೈಂಡ್ ಅಷ್ಟು 3-4 ನನ್ನ ಹಂಗೆ ಒಂಚೂರು. ನಾನು ಬೇರೆ ಬೇರೆ ಏನೇನೋ ಯೋಚನೆ ಮಾಡ್ತಿದ್ದೆ, ನೀವು ಸಿಟಿ ಅಷ್ಟೇ ಯೋಚನೆ ಮಾಡ್ತಿದ್ದೀರಾ. ನಾನು ಈ ಕೇಬಲ್ ಕಾರಿಂದ ಕೆಳಗಡೆಗೆ ಬೆಟ್ಟಕ್ಕೆ ಎಷ್ಟು ಇಟ್ಟಿದೆ. ಇಲ್ಲಿ ಹಾಕಿದ್ರಲ್ಲ 2520 ಮಿಸ್ ಆಗಿರೋ ದೇವಸ್ಥಾನ, ಅದರಿಂದ 30 ಮೀಟರ್ ಅಷ್ಟೇ. ಅಂದ್ರೆ 2.5 ಕಿಲೋಮೀಟರ್ ಇದೆ. 2.5 ಅಯ್ಯಯ್ಯೋ ನೋಡೋಣ, ಅಲ್ಲಿ ಏನು ಕಾಣ್ತಾನೆ ಇಲ್ವಲ್ಲೋ. ಇಂಥ ಫೀಲ್ ತಗೋಬೇಕಣ್ಣ. ತಗೋತಿದ್ದೀರಲ್ಲ ಅಲ್ಲ ಅಲ್ವಾ? ಹೌದು ಹೌದು, ನೀವು ಮಿಸ್ ಮಾಡ್ಕೊಂಡ್ರಿ. ಆಗೋಣ. ಇವತ್ತು ಲಾಕ್ ಆದ್ರೆ ಇಲ್ಲೇ ಎಲ್ಲ ಮಲಗಿದ್ದು ಬೆಳಿಗ್ಗೆ ಎದ್ಬಿಟ್ಟು ನೋಡಕ್ ಹೋಗೋಣ ಅಂತ. ಅಲ್ಲ 5 ಕೆಳಗಡೆ ಜನ ಏನ್ ಕಮ್ಮಿ ಅವ್ರಣ್ಣ ಇಲ್ಲಿ. ಅದು ನೋಡಕ್ ನಮ್ಗೆ ಚಿಕ್ಕದು ಅನ್ಸುತ್ತೆ ಅಷ್ಟೇ. ಅದು ಅಲ್ಲ ನೋಡಿ ನೋಡಿ. ಹಾಯ್ ಫ್ರೆಂಡ್ಸ್, ನಮ್ಮೆಲ್ಲ ಫ್ರೆಂಡ್ಸ್ ಆರ್ಬೇಕಂತೆ ಡೋರ್ ಓಪನ್ ಮಾಡಿ ಫ್ರೆಂಡ್ಸ್. ತೆಗೆದ್ಬಿಡೋಣ. ಸರ್ ಇಲ್ಲೇ ಎಲ್ಲಿ ನೋಡಿ ನವೀನ್ ಸರ್, ರಿಸಲ್ಟ್ ಅಲ್ಲಿದೆ. ನಾವ್ ಇನ್ನು ಮೇಲೆ ಹೋಗ್ತೀವಿ. ಹೌದೌದು. ಬಂತಲ್ಲ ಇಲ್ಲೇ ನೋಡಿ. ಹೆಲಿಪ್ಯಾಡ್ ಐತೆ ನೋಡಿ ಅಲ್ಲಿ ನಿಲ್ಸಕ್ಕೆ. ಅಲ್ಲಿ ಹೆಲಿಪ್ಯಾಡ್ ಇದೆ. ಸರ್ ನಾವ್ ಇದನ್ನೇ ನೋಡಿದ್ದು ಅನ್ಸುತ್ತೆ ಸರ್ ಅಲ್ಲಿ. ಎಲ್ಲಿ ಆದರ್ಶ ಸರ್ ಬರ್ಬೇಕಾದ್ರೆ ನಾವು ನೋಡಿದ್ವಲ್ಲ, ಅಲ್ಲಿ ಏನ್ ಸರ್ ಅಲ್ಲ ಮಾಡಿದಾರೆ ಅಂತ ಅಂದ್ವಲ್ಲ ನಾವು. ಇಲ್ಲ ಇಲ್ಲ, ಅದು ಬೇರೆ ಅದು ಬೇರೆ ಅದು ಬೇರೆ. ಕಾಠ್ಮಂಡು ನಿನ್ ಕಡಿಮೆ ಇದೆಯಾ? ಅದೇ ಅಂತಿರೋದು ನೋಡಿ. ನಾವು ಯೋಚನೆ ಮಾಡಿದಕ್ಕಿಂತ ದೊಡ್ಡ ಸಿಟಿ. ನೋಡಕ್ ಹಿಂಗ ಆ ದೂರ ನೋಡಿ, ಆ ದೂರ ಕಣ್ಣಿಗೆ ಕಾಣಿಸಲ್ಲ ಅಷ್ಟು. ಮೆಟ್ರೋಪಾಲಿಟನ್ ಸಿಟಿ ಅಲ್ವಾ ಕಿರಣ್? ಆದ್ರೂ ನಾವ್ ಅನ್ಕೊಳ್ಳೋದೇ ನೇಪಾಳದ ರಾಜಧಾನಿ ಅಲ್ವಾ? ನಾವು ಒಟ್ಟಲ್ಲಿ ಯಾವ್ದೋ ಮೂಲೆ ಕೊಟ್ಟೋಗಿದೀವಿ ಕಣ. ಮೂಲೆಗೆ ಹೋಗಿಲ್ಲ, ಸಿಟಿ ಸೆಂಟರ್. ಯಾಕೆ ನೀಟಾಗಿ ಡೋರ್ ಓಪನ್ ಮಾಡ್ಕೊಂಡು ವಿಡಿಯೋ ಮಾಡಬಾರ್ದು? ಅಲ್ವಾ ಸರ್, ಡೋರ್ ಓಪನ್ ಮಾಡ್ಕೊಂಡು ಯಾಕೆ ನೋಡಿ. ಇಷ್ಟೊಂದು ಯೂಟ್ಯೂಬರ್ಸ್ ಆಗ್ಬಿಟ್ಟು ಯಾರ್ಯಾರು ತಡೆ ಹಾಕಿ ಆಯ್ತಿಲ್ಲ. ಹುಷಾರಾಗಿರ್ಬೇಕು. ಹೇಳ್ದೆ ಬಿಟ್ವಲ್ ಬಿಡಿ. ನಮ್ಮ ಅಣ್ಣನ್ ಶಾಖೆ ಅಂತ ಸುಮ್ಮನೆ ಬಿಸಿ. ಇದೇ ಬಂದೇ ನೈಟ್ ಹೊತ್ತು ಇಳಿಬೇಕು. ವೆಹಿಕಲ್ ಬಂದವಲ್ಲ ಇಲ್ಲೇ ಕತ್ಲೆನಲ್ಲಿ ಇಳಿಬೇಕು. ನೈಟ್ ಹೊತ್ತು ಸರ್ ರೋಡ್ ಕಾರಲ್ಲೇ ಇಟ್ಟಿದೀವಲ್ಲೋ. ಚಳಿ ಸ್ಟಾರ್ಟ್ ಸಾರ್. ನಾನು ಒಂದು ಟೀ ಶರ್ಟ್ ಹಾಕೊಂಡು ಚಳಿ ಹಿಡಿಯುತ್ತಿದೆ. ನಮ್ಗೊಂದು ಕೇಬಲ್ ಗಾರ್ಡ್ದೊಂದು ಫೋಟೋ ಹೊಡ್ಕೊಟ್ಬಿಡಿ. ವಾವ್ ವಾವ್ ವಾವ್.
ನೋಡೋ ಅಲ್ಲಿ ಅಣ್ಣ ಬೇಗ ಹೋಗಿ ಬಂದ್ಬಿಡು, ಆಮೇಲೆ ಬೇಕಾದ್ರೆ ನಮ್ಮ ಶ್ರೀ ಶಾರದಾ ಪೀಠ ಶೃಂಗೇರಿ ಸ್ವಾಮಿಗಳು ಇಲ್ಲಿ ಬಂದು ದೇವಸ್ಥಾನ ಕಟ್ಟಿಸಿದ್ದಾರೆ. ಇದನ್ನು ನೋಡೋದಕ್ಕೆ ಒಂದು ಆನಂದ ಅಲ್ವಾ? ನಮ್ಮ ಕರ್ನಾಟಕದ ಶೃಂಗೇರಿ ಪೀಠದಿಂದ ಬಂದಿಲ್ಲಿ ದೇವಸ್ಥಾನ ಉದ್ಘಾಟ ಮಾಡೋದು ಅಂತಂದರೆ ಅದೊಂದು ನಾರ್ಮಲ್ ವಿಷಯ ಅಲ್ಲ. ಇದು ಹಾಗೇ ಮುಂದಕ್ಕೆ ಹೋಗೋಣ. ಅದು ಇಲ್ಲಿಗೆ ಬಂದಮೇಲೆ ನಮಗೂ ಗೊತ್ತಾಗಿದ್ದು. ಫ್ರೆಂಡ್ಸ್, ಆಹಾ ಏನು ಚಳಿ ಅಂತೀರಿ. ನಾವು ಸ್ವೆಟ್ರು ಹಾಕಲಿಲ್ಲ, ಜರ್ಕಿನೂ ಹಾಕಿಲ್ಲ. ನೈ ದೇವ ಪ್ರಚೋದ ಸಖತ್ತ ಕಟ್ಸಿರೋದು ನೋಡಿ ಸರ್, ಹೆಂಗೆ ಕಟ್ಸವ್ರೆ ಅಲ್ಲ. ಗಂಧ ಸ್ಮೆಲ್ ನೋಡಿ ನೋಡಿ. ಈ ಮೂಲೆಯಿಂದ ತೋರಿಸ್ತೀನಿ ನಿಮಗೆ, ಕಾಣಿಸ್ತಿದೆಯಾ ಈಶ್ವರ? ನಿಮಗೋಸ್ಕರ ತೋರಿಸಿರೋದು, ವೀಡಿಯೋ ಮಾಡಬೇಡಿ ಅಂತ ಹೇಳಿದರು, ಆದರೂ ತಗೋಬಿಟ್ಟಿದ್ದೀವಿ. ನೋಡಿದ್ರಾ? ಮುಚ್ಚಿಬಿಟ್ಟು ಇಲ್ಲಿ ಕೆಳಗಡೆ ಇಳಿಬೋದಣ್ಣ, ಇಲ್ಲಿ ಇಳಿಬೋದು. ಒಂದು ರೌಂಡ್ ಹೊಡೆದಂಗೆ ಆಗುತ್ತೆ ಅಂತ ಅದೊಂದು ಫೀಲ್. ರಾಜ ನೋಡಿ, ರಾಜನ ವಿಗ್ರಹ ಕಟ್ಮಂಡು ರಾಜ. ಹೋಣ ನಮ್ಮ ಫೋನಲ್ಲೇ ಮುಂದ್ಗಡೆ ತೆಗ್ಸೋ ಅಣ್ಣ. ಒಂದು ರೌಂಡ್ ಹೊಡೆದ್ಬಿಡೋ ಬಾಣ್ಣ. ನೀವು ತಿರ್ಗಿ ಹಿಂಗೆ ಹೋಗೋದ್ರೆ ಸರಿಯಾ? ಕರೆಕ್ಟ್. ಹಾಂ, ಅರ್ಧ ಹೊಡೆದಂಗೆ ಆಯ್ತಲ್ಲ ಈಗ. ಪುನಃ ಬರ್ಬೇಕೀಗ. ದೇವಸ್ಥಾನ ನೋಡಿ ಏನು ಹಿಮದ ಮಧ್ಯೆ ದೇವಸ್ಥಾನ ಹೇಗೆ ಕಾಣಿಸ್ತಿದೆ. ಯಾಕೋ ದೇವಸ್ಥಾನ ನೀಚೆ ಹೋಗೋಕೆ ಬಿಡ್ತಿಲ್ಲ, ಮಳೆ ಜೋರ ಆಗ್ಬಿಟ್ಟಿದೆ. 7 ಗಂಟೆ ಒಳಗಡೆ ಕಾಲ್ಟು ಮುಗಿದೋಗುತ್ತೆ. ಅಷ್ಟೊಳಗಡೆ ಇಳಿಲೇಬೇಕು ಕೆಳಗಡೆ. ನಾವು ಛತ್ರಿ ತರೋದು ಬರ್ಬೋದು. ಫ್ಯಾಮಿಲಿ ಚಂದ್ರಗಿರಿ ಬೆಟ್ಟ ಮುಗಿಸ್ಕೊಂಡು ಕಾಠ್ಮಂಡಲ್ಲಿ ಇವತ್ತು ಆಲ್ಟೋ ಅಂತ ಅಂದ್ಕೊಂಡು ನಮ್ಮ ಇದು ನೋಡಿ, ಅದೃಷ್ಟನೋ ಇಲ್ಲ ನಮ್ಮ ವಿಧಿನೋ, ಮತ್ತೆ ಯಾವ ಹೋಟ್ಲಿಗೆ ಬಂದಿದೆ ನೋಡಿ. ಮೊನ್ನೆ ತಾನು ಈ ಹೋಟ್ಲನ್ನ ಚೆಕ್ಔಟ್ ಮಾಡ್ಬಿಟ್ಟು ಹೋದ್ವು, ಮತ್ತೆ ಬರಲ್ಲ ಅನ್ನೋ ಲೆಕ್ಕಕ್ಕೆ ಹೋಟೆಲ್ ರಾಯಲ್ ಸಿಂಗ್ ತಿರ್ಗಿ ಅಲ್ಲಿಗೆ ಬಂದಿದ್ದೀವಿ. ಏನು ಕೋಇನ್ಸಿಡೆನ್ಸ್ ಅಂತಿರಲ್ಲ ಇದನ್ನ, ಗ್ರೇಟ್ ಅಲ್ಲ? ನೋಡೋಣ ಹೋಟ್ಲ್ ಬಗ್ಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡೋದು ಏನಿಲ್ಲ, ಆಲ್ರೆಡಿ ತೋರಿಸಿದ್ದೀನಿ. ಎತ್ಕೊಂಡೋಗಿರೋದು ಲಗೇಜ್ ಒಂದು ಸ್ವಲ್ಪ ತಲುಪಿಸ್ಬಿಡುವ. ಲಗೇಜಲ್ಲಿ ಇಟ್ಬಿಟ್ರೆ ಅವರೇ ನಮ್ಮ ಇದ್ರ ಮೇಲೆ ಎತ್ಕೊ ಹೋಗ್ತಾರೆ, ನಾವೇನು ಅದೇ ಎತ್ಕೊ ಹೋಗಿಲ್ಲ. ಆದರೆ ಸಲ ಫುಲ್ ಸುಸ್ತು, ಟಯರ್ಡ್ ಆಗ್ಬಿಟ್ಟವ್ರೆ. ಹೋಗೋದ್ರೆ ಮಲಿಕೊಳ್ಳೋದೇನು. ಒಳಗಡೆನೇ ಒಂದು ಶಾಪ್ ಇಟ್ಕೊಂಡಿದ್ದಾರೆ, ಇದು ಒಂದು ಬಿಸ್ನೆಸ್ ಆಗಲಿ ಅಂತ. ಇಲ್ಲೆಲ್ಲ ಕಾಸ್ಟ್ಲಿ ಇರುತ್ತೆ, ನಮ್ಮಂಥವ್ರು ತಗೊಳಕ್ಕಾಗತ್ತೆ ಹೇಳಿ. ಬಟ್ ಸುಮ್ಮನೆ ತೋರಿಸೋದಕ್ಕೆ ನಿಮಗೆ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ತೋರಿಸ್ತೀನಿ. ನೋಡೋಣ, ಯಾರಾದರೂ ಇದ್ದರೆ ಕೇಳ್ತೀನಿ ಏನು ಕಾಸ್ಟ್ ಆಗುತ್ತೆ ಏನು ಅಂತ. ಪ್ರೈಸ್ ಲಿಸ್ಟ್ ಏನಾದರೂ ವರ್ತಿದೆ ಅಂತಂದರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಕಾಸ್ಟ್ ಜಾಸ್ತಿ ಇದೆ ಅಂತಂದ್ರೂ ಅಪ್ಡೇಟ್ ಮಾಡ್ತೀನಿ. ITR ಫ್ಯಾಮಿಲಿ, ಫಸ್ಟ್ ದಿನ ನಾನು ನೇಪಾಳಕ್ಕೆ ಎಂಟ್ರಿ ಕೊಟ್ಟಾಗ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದೆ. ಸ್ಟೇಟ್ಮೆಂಟ್ ಏನು ಅಂತ ನಿಮಗೂ ಗೊತ್ತಿರುತ್ತೆ ಅನಿಸುತ್ತೆ, ಮರ್ತವ್ರಿಗೆ ಹೇಳ್ತಾ ಇದ್ದೀನಿ. ಊಟಿ ತರಹ ಇದೆ ನೇಪಾಳು ಅಂತಂದಿದೆ. ಊಟಿ ನಾಟ್ ಗುಡ್ ನಾಟ್ ಬ್ಯಾಡ್ ಅನ್ನೋ ಪದನೂ ಬಳಸಿದ್ದೆ. ಬಟ್ ಇವತ್ತು ಇದಕ್ಕೆ ಚಂದ್ರಗಿರಿ ಬೆಟ್ಟಕ್ಕೆ ಹೋದಾಗ ಮೇಲಿಂದ ನೋಡಿದ್ನಲ್ಲ, ಅದ್ರ ಜೊತೆಗೆ ಸಿಟಿ ಪೂರ್ತಿ ಗ್ರೌಂಡ್ ಓಡಿಸೋದು. ಸಿಟಿ ಪೂರ್ತಿ ಟ್ರಾಫಿಕ್ ತುಂಬ ಇದ್ದಿದ್ದರಿಂದ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಹೇಗಿದೆ ಅಂತಂದರೆ ಅಲ್ಟ್ರಾ ಸಿಟಿ
ನೋಡಿ ಎಣ್ಣೆ ಅಂಗಡಿಗಳಾಗ್ಬೋದು, ನಮ್ಮ ಮೈಸೂರು ನಾಲ್ಕರಷ್ಟಿದೆ. ಏನಪ್ಪ ಮೈಸೂರನ್ನ ಚಿಕ್ಕದು ಅಂತ ಅಂದ್ಕೊಂಡಿದ್ಯಾ ಅಂದ್ಕೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ನಾವು ಚಾಮುಂಡಿ ಬೆಟ್ಟದಿಂದ ಮೇಲ್ಗಡೆ ನೋಡೋ ಮೈಸೂರಿಗೂ, ಈಗ ಇಲ್ಲಿ ಚಂದ್ರಗಿರಿ ಬೆಟ್ಟದಿಂದ ನೋಡೋ ಕಾಠ್ಮಂಡುಗೂ ನಮ್ಮ ಮೈಸೂರು ನಾಲ್ಕರಷ್ಟು ದೊಡ್ಡದಿದೆ. ನಾವು ಯಾವುದೋ ಒಂದು ಸಿಟಿ ಸೆಂಟ್ರೆ, ಬಟ್ ಯಾವುದೋ ಒಂದು ಮೂಲೆಗೆ ಬಂದ್ಬಿಟ್ಟು ಇದ್ಯಾಕೆ ಇಷ್ಟು ಚಿಕ್ಕದಿದೆ ಅಂತ ಅನ್ಕೋತೀವಿ. ಯಾಕೆಂದರೆ ನಾವು ಬಂದಿರೋದು ರೋಡ್ ಟ್ರಿಪ್ ಆಗಿರೋದ್ರಿಂದ ನೈಟ್ ಜಾಸ್ತಿ ನಾವು ಎಲ್ಲೂ ಔಟಿಂಗ್ ಹೋಗ್ತಿಲ್ಲ. ಈಗ ಫುಡ್ಗೋಸ್ಕರ ಬಂದಿದ್ವು, ಹಾಗೆ ಸ್ವಲ್ಪ ಸಿಟಿ ತೋರಿಸೋಣ ಅಂತ. ನಿಮಗೆ ಸಿಟಿ ತೋರಿಸ್ತಿರೋದು ಏನೇನೋ ಅಲ್ಲ. ಇಫ್ ಐ ಪಾಸಿಬಲ್ ನಾಳೆ ಬೆಳಿಗ್ಗೆ ಏನಾದರೂ ಜರ್ನಿ ಮಾಡಿದ್ರೆ ನಿಮಗೆ ಸಿಟಿ ಟೂರ್ನು ಆದಷ್ಟು ಕವರ್ ಮಾಡೋಕ್ಕೆ ನೋಡ್ತೀನಿ. ನಾವು ಹೆಂಗೆ ಅಂದರೆ ಬಾವಿ ಒಳಗಡೆ ಇರೋ ಕಪ್ಪೆ ಥರ. ಕಪ್ಪೆ ಏನು ಮಾಡುತ್ತೆ, ತನ್ನ ಸುತ್ತ ಇರೋ ಬಾವಿನ ದೊಡ್ಡದು ಅಂದ್ಕೊಳುತ್ತೆ. ಅದು ಈಚೆ ಬಂದಾಗಲೇ ಗೊತ್ತಾಗೋದು, ಓ ಪ್ರಪಂಚ ಇಷ್ಟು ದೊಡ್ಡದಿದೆಯಾ ಅಂತ. ಸೇಮ್ ನನ್ನ ಮನದಾಳನೂ ಹಂಗೆ ಆಗಿತ್ತು. ಕಾಠ್ಮಂಡು ಬಗ್ಗೆ ನಾನು ಬರೀ ಬಾವಿ ಒಳಗಡೆ ಕಪ್ಪೆ ಥರ ಥಿಂಕ್ ಮಾಡಿಕೊಟ್ಟಿದ್ದೆ. ಬಟ್ ಕಾಠ್ಮಂಡು ನನ್ನ ಊಹೆಗೂ ಮೀರಿದ್ದು, ನಿಲುಕದ್ದು. ನಾಳೆ ಎಕ್ಸ್ಪ್ಲೋರ್ ಮಾಡೋಣ.